ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡದ ಪಾತ್ರವಿಲ್ಲ. ಅದರಲ್ಲೂ ಪೌರಾಣಿಕ ಪಾತ್ರಗಳಲ್ಲಿ ಅದು ದೇವರ ಪಾತ್ರವೇ ಆಗಲಿ, ಋಷಿ ಮುನಿಯ ಪಾತ್ರವಾಗಲಿ ಅಥವಾ ರಾಕ್ಷಸನ ಪಾತ್ರವೇ ಆಗಲಿ, ಪರಕಾಯ ಪ್ರವೇಶ ಮಾಡಿದಂತೆ ಪಾತ್ರವೇ ತಾವಾಗಿ ನಟಿಸ್ತಾ ಇದ್ರು. ಅಂತಹ ಪೌರಾಣಿಕ ಪಾತ್ರಗಳನ್ನ ನೀವೇ ನೋಡಿ ಈ ವಿಡಿಯೋದಲ್ಲಿ. 1958ರಲ್ಲಿ ಭೂಕೈಲಾಸ ಚಿತ್ರದಲ್ಲಿ ರಾವಣನಾಗಿ ನಟಿಸಿದ್ರು. ಶಿರವಾ ಸ್ವೀಕರಿಸೋ ದೇವಾ, ಶಿರವಾ ಸ್ವೀಕರಿಸೋ. 1958ರಲ್ಲಿ ಶ್ರೀಕೃಷ್ಣ ಗಾರುಡಿ ಚಿತ್ರದಲ್ಲಿ ಅರ್ಜುನನಾಗಿ ಡಾಕ್ಟರ್ ರಾಜ್. ನನ್ನ ಸಕಲ ವಿಜಯ ಕೀರ್ತಿಗಳಿಗೂ ಕಾರಣ ಪುರುಷ. ಪಾಂಡವರು ಉದ್ಧಾರವಾಗಿದ್ದೇ ಕೃಷ್ಣನಿಂದ, ನನ್ನಿಂದಾಗಲಿ ಭೀಮನಿಂದಾಗಲಿ ಏನೂ ಆಗಲಿಲ್ಲ. ನಾವಿಬ್ಬರು ಹೇರಿಗಳು, ಲೆಕ್ಕಕ್ಕಿಲ್ಲದ ಪಶುಗಳು. 1959ರಲ್ಲಿ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಮಹಿಷಾಸುರನ ಪಾತ್ರದಲ್ಲಿ ಡಾಕ್ಟರ್ ರಾಜ್ ಅವರನ್ನ ನೋಡಿ. ಅವಳು ಮಹಾಧ್ಯಾಗಳು, ನಾನು ಕೂಡ ಅವಳನ್ನು ಎಚ್ಚರಿಸಲಾಗಲಿಲ್ಲ. ಅವಳ ವಿಚಾರವನ್ನು ಬಿಡು, ತೆಪ್ಪಗೆ ಬಾ ಹೋಗು. ಇನ್ನು 1960ರಲ್ಲಿ ಬಿಡುಗಡೆಯಾದ ದಶಾವತಾರ ಚಿತ್ರದಲ್ಲಿ ಜಯನ ಪಾತ್ರದಲ್ಲಿ ಹಿರಣ್ಯಕಶಿಪು, ರಾವಣ, ಶಿಶುಪಾಲನ ಪಾತ್ರಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ರು. ಪಾದಸೇವೆಯನ್ನು ಬಿಟ್ಟು 7 ಜನ್ಮಗಳ ದೀರ್ಘಕಾಲವನ್ನು ಕಳೆಯಲಾರೆ ಸ್ವಾಮಿ. ಆದರೆ ಈ ಅರಮನೆಯಲ್ಲಿ ನನ್ನ ಕಣ್ಣೆದುರಿನಲ್ಲಿ ಈ ಕಂಬದಲ್ಲಿ ಅವನನ್ನು ನೋಡಬೇಕಲ್ಲ. ವೀರರ ಸಾಮ್ರಾಜ್ಯ ಶತ್ರು ನಿಪಾತದಲ್ಲಿ, ರಣಭೂಮಿಯ ಜಯಭೇರಿಯಲ್ಲಿ. ಹಾಗೂ ನಿನ್ನ ರಾಮನಿಗೆ ಹೇಳು, ಯುದ್ಧ ನಮ್ಮಿಬ್ಬರಿಗೆ ಅನಿವಾರ್ಯವೆಂದು, ಆದಷ್ಟು ಬೇಗ ಅದಕ್ಕೆ ಸಿದ್ಧನಾಗಬೇಕೆಂದು. ಗೋಪಾಲ, ಗೋಪಿ ಜನರನ್ನು ಮರಳು ಮಾಡಿ ಗೋಕುಲವನ್ನು ಹಾಳು ಮಾಡಿದ ನೀನು ರಾಜವಂಶದವರ ಮನತನಗಳನ್ನು ಮುರಿದಿರಲು ಬಂದೆಯಾ? ಮರ್ಯಾದೆಯಿಂದ ಹೊರಟು ಹೋಗು, ಇಲ್ಲವಾದರೆ ಸಂತೋಷ ಸಾಗರದಲ್ಲಿ ಮುಳುಗಬೇಕಾದ ಈ ಮಂಗಳ ಭೂಮಿ ರಕ್ತದ ಕೋರಿಯಲ್ಲಿ ಮುಳುಗಿ ಹೋದೀತು. 1963ರಲ್ಲಿ ವಾಲ್ಮೀಕಿ ಚಿತ್ರದಲ್ಲಿ ಬೇಡ ರತ್ನಾಕರನ ಪಾತ್ರದಲ್ಲಿ ಹಾಗೂ ಋಷಿ ವಾಲ್ಮೀಕಿಯ ಪಾತ್ರದಲ್ಲಿ ಡಾಕ್ಟರ್ ರಾಜ್. ಯಾರು ನೀನು? ಏ ಬಡಜೀವಿ, ಏಕೆ ಹಾಗೆ ಗಡಗಡ ನಡುಗುತ್ತೆ ನಿಂತಿದ್ದಿ? ಶ್ರೀರಾಮಾಯಣ ಕಾವ್ಯ ಸುಧೆ ಶಿವನುತ ತಾರಕ ಮಂತ್ರವಿದೆ. ಶ್ರೀರಾಮಾಯಣ ಕಾವ್ಯ ಸುಧೆ. 1963ರಲ್ಲಿ ಬಿಡುಗಡೆಯಾದ ಶ್ರೀರಾಮಾಂಜನೇಯ ಯುದ್ಧದಲ್ಲಿ ಶ್ರೀರಾಮನಾಗಿ ಡಾಕ್ಟರ್ ರಾಜ್ ನಟಿಸಿದ್ರು. ನಾನು ಪ್ರತಿಜ್ಞಾಬದ್ಧ. ಮಹಾಧರ್ಮ ಸಂಕಟಕ್ಕೆ ಸಿಲುಕಿ ದಿಕ್ಕು ಕಾಣದಂತಾಗಿದ್ದೆ. ಸರ್ವಜ್ಞರಾದ ತಾವೇ ಇದಕ್ಕೆ ಉಚಿತವಾದ ದಾರಿ. 1965 ಮಹಾಸತಿ ಅನಸೂಯ ಚಿತ್ರದಲ್ಲಿ ನಾರದನಾಗಿ ಡಾಕ್ಟರ್ ರಾಜ್. ಆಹಾಹಾ, ಪಾತಿವ್ರತ್ಯ ಧರ್ಮದ ಮಹಾ ತತ್ವವನ್ನು 4 ಮಾತುಗಳಲ್ಲಿ ಅದೆಷ್ಟು ಸರಳವಾಗಿ ವಿವರಿಸಿದೆ ತಾಯಿ. ಅತ್ರಿ ಮಹರ್ಷಿಗಳ ಪುಣ್ಯ, ನಿನ್ನಂಥ ಗುಣ ಸಂಪನ್ನೇ ಗೃಹಿಣಿಯಾಗಿ ದೊರಕಿದ್ದು. 1967ರಲ್ಲಿ ಪಾರ್ವತಿ ಕಲ್ಯಾಣ ಈ ಚಿತ್ರದಲ್ಲಿ ಸಾಕ್ಷಾತ್ ಶಿವನಾಗಿ ಡಾಕ್ಟರ್ ರಾಜ್ ಕಾಣಿಸಿಕೊಂಡಿದ್ರು. ಯೋಗ ನಿದ್ರಾ ಸಮುದ್ರದಲ್ಲಿ ಲೀಲಾಜಾಲವಾಗಿ ತೇಲಾಡುತ್ತಿದ್ದ ಆತ್ಮವು ಅಂಧನಂತೆ ಹಿಂದು ಮುಂದಾಡುತ್ತಿದೆಯಾ? ಅಷ್ಟೇ ಅಲ್ಲ, 1967ರಲ್ಲಿ ಬಿಡುಗಡೆಯಾದ ಗಂಗೆ ಗೌರಿ ಚಿತ್ರದಲ್ಲೂ ಡಾಕ್ಟರ್ ರಾಜ್ ಶಿವನಾಗಿ ಅಭಿನಯಿಸಿದ್ರು. ದಾಕ್ಷಾಯಿಣಿ, ನೀನು ಮುಖವೆಂದು ತಿಳಿದಿರುವುದು ಕೆಂದಾವರ, ಕಣ್ಣೆನ್ನುವುದು ಕನ್ನ ಇದಿಲೆ, ಬಾ ಎಂದು ತಿಳಿದಿರುವುದು ಕುಮುದ ಪುಷ್ಪ, ಕಿವಿ ಎನ್ನುವುದು ಶಂಖ ಪುಷ್ಪ. ಇನ್ನು 1971ರಲ್ಲಿ ಬಿಡುಗಡೆಯಾದ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಚಿತ್ರದಲ್ಲಿ ಶ್ರೀಕೃಷ್ಣನಾಗಿ ಡಾಕ್ಟರ್ ರಾಜ್. ಈ ಬಂಗಾರದ ಬೊಂಬೆಗೆ ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನೇ ತಂದು ಕೊಡುತ್ತಿದ್ದೇನೆ. 1973ರ 3 ವಜ್ರಗಳಲ್ಲಿ ಡಾಕ್ಟರ್ ರಾಜ್ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ರು, ನಾರದನಾಗಿ ಹಾಗೂ ಕೃಷ್ಣನಾಗಿ. ಒಂದು ಸಲ ಅದರ ದರ್ಶನ ಮಾಡಿದರೆ ನಿನ್ನ ಜನ್ಮ ಸಾರ್ಥಕ. ಯಾವ ಕೋಲಾಹಲಕ್ಕೆ ನಾಂದಿ ಹಾಡುತ್ತಿದ್ದೀರಿ ಪೂಜ್ಯರೇ? ಅಂತೂ ನಾನು ಬರುವಾಗಲೆಲ್ಲ ಏನಾದರೂ ಕೋಲಾಹಲ ತಂದೇ ತರುತ್ತೇನೆಂದು ನಿನ್ನ ಭಾವನೆ ಏನಪ್ಪಾ? 1974ರಲ್ಲಿ ಬಂದ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಶ್ರೀನಿವಾಸನಾಗಿ ಡಾಕ್ಟರ್ ರಾಜ್ ನಟಿಸಿದ್ರು. ಎಂಥ ಅನಾಹುತವಾಗಿ ಹೋಯಿತು ತಪೋನಿಧಿ.
ವಜ್ರ ಕಠಿಣವಾದ ಈ ವಕ್ಷಸ್ಥಳವನ್ನು ಒದ್ದ ನಿಮ್ಮಿ ಸುಮಕೋಮಲವಾದ ಪಾದ ಕಮಲ ಅದೆಷ್ಟು ನೊಂದಿದೆಯೋ ಏನೋ. ಇನ್ನು 1983ರಲ್ಲಿ ಬಿಡುಗಡೆಯಾದ ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಹಿರಣ್ಯಕಶಿಪುವಾಗಿ ಅಭಿನಯಿಸಿದ್ರು. ನನ್ನ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೀ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ವಿಶೇಷ ಏನು ಅಂದ್ರೆ ಕೇವಲ 2 ಪೌರಾಣಿಕ ಪಾತ್ರಗಳು ಕಲರ್ನಲ್ಲಿ ಬಂದಿತ್ತು, ಇನ್ನು ಉಳಿದದ್ದೆಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿತ್ತು. 1958ರಲ್ಲಿ ರಾವಣನಾಗಿ ಕಾಣಿಸ್ಕೊಂಡಿದ್ದ ಡಾಕ್ಟರ್ ರಾಜ್ ಅವರು 1983ರಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದ ಹಿರಣ್ಯಕಶಿಪು ಪಾತ್ರ ಮಾಡೋದ್ರ ಜೊತೆಗೆ ಅವರ ಪೌರಾಣಿಕ ಪಾತ್ರಗಳ ಪಯಣ ಮುಕ್ತಾಯ ಆಯಿತು. 2 ಚಿತ್ರಗಳಲ್ಲಿ ಅವರು ನಟಿಸಿದ್ದು ರಾಕ್ಷಸನಾಗಿ. ಈ ವಿಡಿಯೋ ನೋಡ್ತಾ ನಿಮಗೆ ಯಾವ ಪಾತ್ರ ಜ್ಞಾಪಕಕ್ಕೆ ಬಂತು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.